ಕೊಲ್ಲಿ ದೇಶದಲ್ಲಿ ಮುಂದುವರೆದಿದೆ ಯುದ್ಧ. ಇಂಧನ ಕೊರತೆಯ ಭೀತಿಯಲ್ಲಿ ಈಗ ರಾಜ್ಯದ ಜನರು ಕೂಡ ಬಹುಶಃ ಇಂಧನದ ಕೊರತೆ ಎದುರಾಗಬಹುದು. ಇರುವಂಥದ್ದು 45 ದಿನಗಳಿಗೆ ಮಾತ್ರ, ಒಂದು ಸ್ಟಾಕ್ 45 ದಿನಗಳಿಗೆ ಆಗುವಷ್ಟು ಮಾತ್ರ ಇರುವಂಥದ್ದು ಇಂಧನದ ಕೊರತೆಯ ಭೀತಿಯಲ್ಲಿ ರಾಜ್ಯದ ಜನ ಇದ್ದಾರೆ. ತೈಲ ಅಭಾವದ ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆ. ಭಟ್ಕಳ, ಬೆಂಗಳೂರು ಸೇರಿ ಹಲವೆಡೆ ಬಂಕ್ಗಳ ಮುಂದೆ ಕ್ಯೂ ನಿಲ್ಲಬೇಕಾದಂಥ ಒಂದು ಪರಿಸ್ಥಿತಿ ಕೂಡ ಈಗ ಎದುರಾಗಬಹುದು. ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ ಆತಂಕ ಶುರುವಾಗ್ತಿರೋದ್ರಿಂದ ಇಂಧನದ ದರ ಭಾರಿ ಏರಿಕೆ ಆಗಲಿದೆ ಅನ್ನುವಂಥ ಒಂದು ವದಂತಿ ಕೂಡ ಇರೋದ್ರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಇಂಧನ ತುಂಬಿಸುವ ತರಾತುರಿಯಲ್ಲಿ ವಾಹನ ಸವಾರರಿದ್ದಾರೆ. ಯುದ್ಧ ವ್ಯಾಪ್ತಿ ವಿಸ್ತರಣೆಯ ಬೆನ್ನಲ್ಲೇ ಜನರಲ್ಲಿ ಭೀತಿ ಶುರುವಾಗಿದೆ. ಬೆಂಗಳೂರಿನ ಸವಾರರಿಗೂ ಕೂಡ ಇಂಧನದ ಬಿಸಿ ತಟ್ಟಿದೆ. ಯುದ್ಧ ಬಹುಶಃ ಇನ್ನೂ 1 ವಾರ ಅಥವಾ 2 ವಾರ, 1 ತಿಂಗಳವರೆಗೂ ಕೂಡ ಮುಂದುವರಿಬಹುದು. ಇದರಿಂದಾಗಿ ಇಂಧನದ ಅಭಾವ ಸೃಷ್ಟಿಯಾಗುತ್ತೆ. ಹೇಗೆ? ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆದರೆ ಭಾರತಕ್ಕೆ ಯಾಕೆ ಇಂಧನದ ಅಭಾವ ಸೃಷ್ಟಿಯಾಗುತ್ತೆ? ಸಹಜವಾಗಿ ಕಾಡುವಂಥ ಪ್ರಶ್ನೆ ಅಲ್ವಾ ಇದು? ಒಂದು ಅಂಶವನ್ನು ನಿಮ್ಮ ಮುಂದೆ ಇಡ್ತೀನಿ. ಭಾರತ ತನ್ನ ಒಟ್ಟು ಕಚ್ಚಾ ತೈಲದ ಅಗತ್ಯದ 85% ಹೆಚ್ಚು ಭಾಗವನ್ನು ವಿದೇಶಗಳಿಂದ, ವಿಶೇಷವಾಗಿ ಮಧ್ಯಪ್ರಾಚ್ಯ ದೇಶಗಳಿಂದ ಆಮದು ಮಾಡಿಕೊಳ್ತಾ ಇದೆ. ಇನ್ನು ಇರಾನ್ನಲ್ಲಿ ಯುದ್ಧ ಶುರುವಾಗಿರುವಂಥ ಸಂದರ್ಭದಲ್ಲೇ, ತೀವ್ರಗೊಳ್ತಾ ಇರುವಂತಹ ಸಂದರ್ಭದಲ್ಲೇ ಇರಾನ್ ಹೋರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡುವಂಥ ನಿರ್ಧಾರಕ್ಕೆ ಬಂದಿದೆ. ಯಾಕೆ ಅಂದರೆ ಅಲ್ಲಿ ಹೋರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದ್ರೆ ಭಾರತಕ್ಕೆ ತೈಲದ ಅಭಾವ ಸೃಷ್ಟಿಯಾಗುತ್ತೆ. ಯಾಕೆ ಅಂತ ಹೇಳಿಬಿಡ್ತೀನಿ. ಜಗತ್ತಿನ ಒಟ್ಟು ತೈಲ ಪೂರೈಕೆಯ 20% ಈ ಮಾರ್ಗದಲ್ಲೇ ಹೋಗೋದು. ಈ ಹೋರ್ಮುಜ್ ಜಲಸಂಧಿ ಇದೆಯಲ್ಲ, ಅಲ್ಲೇ ಹೋಗುವಂಥದ್ದು 20% ತೈಲ ಪೂರೈಕೆ. ಆದರೆ ಅದನ್ನು ಬಂದ್ ಮಾಡೋದ್ರಿಂದ ಈ ಮಾರ್ಗದಲ್ಲಿ ಅಡಚಣೆಯಾದರೆ ಭಾರತಕ್ಕೆ ತೈಲ ಪೂರೈಕೆಯಾಗುವುದು ಕೂಡ ಕಷ್ಟವಾಗುತ್ತೆ. ಇದು ಒಂದು ರೀತಿಯಲ್ಲಿ ತೈಲದ ಅಭಾವವನ್ನು ಸೃಷ್ಟಿ ಮಾಡಬಹುದು. ಕೇವಲ 45 ದಿನಗಳಿಗೆ ಆಗುವಷ್ಟು ಮಾತ್ರ ಭಾರತದಲ್ಲಿ ತೈಲ ಅಥವಾ ಇಂಧನ ಇರುವಂಥದ್ದು. ಅದನ್ನು ಹೊರತುಪಡಿಸಿದರೆ ಮತ್ತೆ ಇಂಧನದ ಬೆಲೆ ಕೂಡ ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಯುದ್ಧದ ಆತಂಕದಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆ ಆಗ್ತಾ ಇದೆ. ಇದು ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳ ಮೇಲೆ ನೇರವಾದಂತಹ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಇದು ಒಂದು ರೀತಿಯಲ್ಲಿ ತೈಲ ಬೆಲೆ ಏರಿಕೆ ಆಗಲಿಕ್ಕೆ ಕಾರಣ ಆಗುತ್ತೆ. ಮತ್ತು ಪ್ರಮುಖವಾಗಿ ಇನ್ನೂ ಒಂದು ಅಂಶವನ್ನು ನಾವು ಗಮನಿಸಬೇಕಾಗುತ್ತೆ. ರೂಪಾಯಿ ಮೌಲ್ಯ ಕುಸಿತವಾಗುವಂಥದ್ದು ತೈಲದ ಬೆಲೆ ಏರಿಕೆ ಆಗುವ ಸಾಧ್ಯತೆಯನ್ನು ತೋರಿಸ್ತಾ ಇದೆ. ತೈಲ ಬೆಲೆ ಏರಿಕೆಯಿಂದ ಭಾರತೀಯ ರೂಪಾಯಿ ಮೌಲ್ಯ ಡಾಲರ್ ಎದುರು ದಾಖಲೆಯ ಮಟ್ಟಕ್ಕೆ, ಅಂದರೆ ನಾವು ನೋಡ್ತಾ ಹೋದರೂ ದಾಖಲೆ ಮಟ್ಟಕ್ಕಿಂತ 92 ರೂಪಾಯಿ ದಾಟುವಂಥ ಸಾಧ್ಯತೆ ಇದೆ. ಅಂದರೆ ದಾಖಲೆ ಮಟ್ಟಕ್ಕೆ ಕುಸಿಯುತ್ತೆ. ಇದು ಆಮದನ್ನು ಇನ್ನಷ್ಟು ದುಬಾರಿ ಮಾಡುತ್ತೆ. ಹೆಚ್ಚೆಚ್ಚು ಆಮದು ಮಾಡ್ಕೋಬೇಕಾಗುತ್ತೆ ತೈಲವನ್ನು. ಇದು ಮತ್ತಷ್ಟು ದುಬಾರಿ ಆಗುವಂಥ ಸಾಧ್ಯತೆ ಇದೆ. ಪ್ರಸ್ತುತ ನಾವು ನೋಡ್ತಾ ಹೋದರೆ ಮಧ್ಯಪ್ರದೇಶದಲ್ಲಿ ಯಾವುದೇ ಬಾಹ್ಯವಾದಂಥ ಯುದ್ಧ ನಡೀತಾ ಇಲ್ಲ. ಅಲ್ಲಿ ಕೇವಲ ನಕ್ಸಲಿಸಮ್ ನಿರ್ಮೂಲನೆಗೆ ಸರ್ಕಾರ ಗಡುವು ಕೂಡ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಕಾರ್ಯಾಚರಣೆಗಳು ನಡೀತಾ ಇವೆ. ಈ ಎಲ್ಲ ಬೆಳವಣಿಗೆಗಳು ಒಂದು ರೀತಿಯಲ್ಲಿ ಇಂಧನದ ಬೆಲೆ ಏರಿಕೆ ಆಗಲಿಕ್ಕೆ ಕಾರಣ ಆಗಬಹುದು. ಹಾಗಾಗಿ ವಾಹನ ಸವಾರರು ಪೆಟ್ರೋಲ್ ಬಂಕ್ ಬಳಿ ಸಾಲುಗಟ್ಟಿ ನಿಲ್ಲಬೇಕಾದಂಥ ಒಂದು ನಿಟ್ಟಲ್ಲಿ ಅಂಥ ಒಂದು ಪರಿಸ್ಥಿತಿ ಬರಬಹುದು. ಹಾಗಾಗಿ ಬೆಲೆ ದುಬಾರಿ ಆಗಿಬಿಟ್ರೆ ಅನ್ನುವಂಥ ಕಾರಣಕ್ಕೆ ಪಂಪ್ಗಳ ಮುಂದೆ ಅಥವಾ ಪೆಟ್ರೋಲ್ ಬಂಕ್ಗಳ ಮುಂದೆ ವಾಹನ ಸವಾರರು ಕ್ಯೂ ನಿಲ್ಲಬೇಕಾದಂಥ ಪರಿಸ್ಥಿತಿ ಬಂದುವಂಥ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.